ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನಾನು ನವೀನ್ ಸಂಗಾಪುರ ಲೋಕಪಾವನಿ ಚಾಕಿ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ. ನನಗೆ ಬೆಳಿಗ್ಗೆ ಒಬ್ಬರು ಫಾರ್ಮರು ಜಗದೀಶ್ ಅರಸ್ ಅಂತ ಹೊನ್ನಾವಳಿಯಿಂದ ಕಾಲ್ ಮಾಡಿದರು. ಮತ್ತು ಒಂದಷ್ಟು ಫೋಟೋಗಳು ವೀಡಿಯೋಗಳನ್ನ ಕಳಿಸಿದರು. ನನಗೆ ತುಂಬ ಸ್ನೇಹಿತರೆ ಅವರು, ನನಗೆ ಗೊತ್ತಿರೋ ಫಾರ್ಮರೇ. ಅವ್ರ ಫೋಟೋಗಳು ಮತ್ತು ವೀಡಿಯೋಗಳನ್ನ ನೋಡಿ ನನಗೆ ಭಾರಿ ಹೊಟ್ಟೆ ಹೊರದೋಯ್ತು. ಬಿಳಿ ನೊಣಗಳ ಹಾವಳಿಯಿಂದ ಅವರ ಒಂದು ತೋಟ ಪರಿಪೂರ್ಣವಾಗಿ ನಾಶ ಆಗಿ ಎಲ್ಲ ಔಷಧಿಗಳನ್ನು ಪ್ರಯೋಗ ಮಾಡಿದ ನಂತರನೂ ಅದು ಫಲಿಸ್ತೆ. ಅಷ್ಟು ತೋಟದ ಚಿಗುರು ಆಲ್ಮೋಸ್ಟ್ ಗಿಡ ಒಂದು 4 ಅಡಿ ಬಂದಿದೆ. ಅಷ್ಟನ್ನು ಕತ್ತರಿಸಿ ಸುಡ್ತಾಯಿದ್ರು. ನನಗೆ ತುಂಬ ಬೇಜಾರಾಗೋಯಿತು. ಈ ವಿಚಾರವಾಗಿ ನಾನು ಮಾತಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಬಿಳಿ ನೊಣಗಳ ಹಾವಳಿಗೆ ಅವರು ಡಾಮಿನೆಂಟ್ ಅಂದರೆ ಡೈನಿಟೋಫ್ಯೂರಾನ್ 20% SG ಅನ್ನುವಂಥ ಒಂದು ಔಷಧಿನ ವಿಜ್ಞಾನಿಗಳ ರೆಕಮೆಂಡೇಷನ್ ಪ್ರಕಾರನೇ ಅವರು ಸ್ಪ್ರೇ ಮಾಡಿದ್ದಾರೆ. ಈ ದರಿದ್ರ ಕೀಟ ಎಷ್ಟು ಉಗ್ರವಾಗಿದೆ ಅಂದರೆ 3-4 ದಿವಸ ನೀವು ಸ್ಪ್ರೇ ಮಾಡಿದ್ದೀರಿ, ಒಂದು 4 ದಿವಸ ಇರಲ್ಲ, ಮತ್ತೆ 6ನೇ 7ನೇ ದಿವಸ ಮತ್ತೆ ಬರುತ್ತೆ. ಈ ರಕ್ತ ಬೀಜಾಸುರನ ಸಂತತಿ ಥರ ನೀವು ಏನು ಮಾಡಿದ್ರೂ ಬರುತ್ತೆ. ನನ್ನ ಕೆಲವು ಗೆಳೆಯರು ರೋಗರ್ ಮಾಡಿದ್ದಾರೆ, ಅದಕ್ಕೂ ಹೋಗುತ್ತೆ. ಆದರೆ ಮತ್ತೆ ಒಂದು 6-7 ದಿನ ಮತ್ತೆ ಬರುತ್ತೆ. ಮತ್ತು ನಾವು ರೇಷ್ಮೆಯಲ್ಲಿ ಉಗ್ರವಾದ ವಿಷಯಗಳನ್ನ ಹೊಡೆಯೋಕ್ಕಾಗದೇ ಇರೋದ್ರಿಂದ ಪ್ರಮುಖವಾಗಿ ಏನಾಗುತ್ತೆ, ನಾವು ವಿಜ್ಞಾನಿಗಳು ಏನು ರೆಕಮೆಂಡ್ ಮಾಡಿದ್ದಾರೆ ಈ ಥರದ ಔಷಧಿಗಳನ್ನು ನಾವು ಪ್ರಯೋಗ ಮಾಡ್ತೀವಿ. ತರಕಾರಿ ಬೆಳೆಯೋ ರೈತರುಗಳು ಏನು ಮಾಡ್ತಾರೆ, ಇನ್ನೂ ಉಗ್ರವಾದ ವಿಷಯಗಳನ್ನ ಪ್ರಯೋಗ ಮಾಡ್ತಾರೆ. ನಾವು ಮನುಷ್ಯರು ನಾವು ಎಷ್ಟು ತಿಂದರೂ ನಾವು ಸಾಯೋದಿಲ್ಲ, ನಾವು ಒಂಥರ ಚಿರಾಯು. ಅದು ನಮಗೆ ಆರೋಗ್ಯಕ್ಕೆ ಲಾಂಗ್ ರನ್ನಲ್ಲಿ ಅದೇನೇ ಸಮಸ್ಯೆ ಬರ್ಬೋದು. ಈ ಪಾಪ ಮುಗ್ಧ ಪ್ರಾಣಿ ಇದೆಯಲ್ಲ, ಈ ರೇಷ್ಮೆ ಹುಳು, ಅದು ಗುಲ್ಗಂಜಿ ಗಾತ್ರದಲ್ಲಿ ತುಂಬ ಸಣ್ಣ ವಿಷದಲ್ಲಿ ಅದು ಒದ್ದಾಡಿ ಸತ್ತೋಗ್ಬಿಡುತ್ತೆ. ಮತ್ತು ಈ ಸಲ ನಾನು ಗಮನಿಸ್ದಂಗೆ ಟ್ರಿಪ್ಸೋಮೈಟ್ಸ್ ಸಮಸ್ಯೆ ಕಮ್ಮಿ, ಇಲ್ಲವೇ ಇಲ್ಲ ಅಂತಲ್ಲ, ಇದೆ, ಕಮ್ಮಿ, ಭಾಳ ಕಮ್ಮಿ. ಆದರೆ ಈ ವೈಟ್ ಫ್ಲೈಸು ಭಾರಿ ಉಗ್ರವಾಗಿ ಸಮಸ್ಯೆ ಮಾಡ್ತಾಯಿದೆ. ಕಳೆದ ಒಂದು 3 ವರ್ಷದಿಂದ ಬೇಸಿಗೆನಲ್ಲಿ ಈ ವೈಟ್ ಫ್ಲೈಸ್ ಇತ್ತು. ಆದರೆ ನನ್ನ ವೃತ್ತಿ ಜೀವನದ ಬದುಕಲ್ಲಿ ಇಷ್ಟು ವೈಟ್ ಫ್ಲೈಸು ನಮ್ಮ ರೇಷ್ಮೆ ಗಿಡದ ಮೇಲೆ ಹಾನಿ ಮಾಡಿರೋದನ್ನ ನಾನು ಎಂದೂ ನೋಡಿಲ್ಲ. ಇದು ನನಗೆ ತುಂಬ ತಲೆನೋವು ತಂತು. ಇದಕ್ಕೆ ಸಲುವಾಗೇ ನಾನು ತುಂಬ ತಲೆಗೆಡಿಸ್ಕೊಂಡು ಮೈಕ್ರೋಜೆಟ್ ಕಾರ್ಡ್ ಪ್ರಯೋಗನ ಮಾಡಿದ್ದು. ಆ ಪ್ರಯೋಗ ಏನು ಮಾಡಿದೆ, ಹೆಂಗೆ ಅಂತೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಇನ್ನೂ ಕೆಲವು ಸ್ನೇಹಿತರು ನನಗೆ ಕೇಳ್ತಾಯಿದ್ರು, ಮೈಕ್ರೋಜೆಟ್ಟು ಅನಿವಾರ್ಯನಾ, ನಾವು ಸಣ್ಣ ಬೆಳೆಗಾರರು, ಇದು ಖರ್ಚೆಷ್ಟು ಬರುತ್ತೆ, ಈ ಥರದ್ದೆಲ್ಲ ಕೇಳ್ತಾಯಿದ್ರು. ಸ್ನೇಹಿತರೆ, ನೀವು ಸಣ್ಣ ಬೆಳೆಗಾರರಾಗಿರ್ಬೋದು, ದೊಡ್ಡ ಬೆಳೆಗಾರರಾಗಿರ್ಬೋದು, ಪ್ರಿನ್ಸಿಪಲ್ಸ್ ಒಂದೇ. ನಿಮ್ಮ ಖರ್ಚು ವೆಚ್ಚ ನಿಮ್ಮ ವ್ಯವಸಾಯಕ್ಕೆ ತಕ್ಕಂತೆ ಅಲ್ಲಿ ಇರುತ್ತೆ. ನಾವು ಬೆಳೆಗಾರರು ಅಂದರೆ ನಾವು ರೈತರು ಯಾವತ್ತೂ ಬಂಡವಾಳದಲ್ಲಿ ತಾಂತ್ರಿಕತೆಯಲ್ಲಿ ಸೋತ್ರೆ ನಮ್ಮ ವ್ಯವಸಾಯದಲ್ಲಿ 100% ನಾವು ಸೋಲು ಅನುಭವಿಸ್ತೀವಿ. ನಾವು ಇದನ್ನು ವ್ಯಾಪಾರ ಥರ, ವ್ಯಾಪಾರಿಗಳು ಅವರು ಇಡಗಂಟನ್ನು, ಅವರ ಒಂದು ಇನ್ವೆಸ್ಟ್ಮೆಂಟನ್ನು ಹೆಂಗೆ ಕಾಯ್ದಿಡ್ತಾ ವ್ಯವಹಾರ ಮಾಡ್ತಾರೋ, ಬಿಸ್ನೆಸ್ ಮಾಡ್ತಾರೋ, ನಾವು ಸಹ ರೈತರು ಅದೇ ತಂತ್ರಗಳನ್ನ ಬೆಳೆಸಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಮುಂದೊಂದು ದಿನ ಕಷ್ಟಕ್ಕೆ ಸಿಗಾಕೊಳ್ತೀವಿ. ಸ್ನೇಹಿತರೆ, ಬೆಳಿಗ್ಗೆ ನಮ್ಮ ಸ್ನೇಹಿತರು ವಿಜಯಪುರದಲ್ಲಿ ಅಕ್ಷತ್ ಅಂತಿದ್ದಾರೆ. ಅವ್ರದ್ದು 800 ಯೂನಿಟ್ಸ್ದು ARM ಇದೆ, ಅಂದರೆ 2 ARM ಯೂನಿಟ್ಸ್ ಇದೆ. ಅವ್ರು ಬೆಳಿಗ್ಗೆ ಫೋನ್ ಮಾಡಿದರು, ಅಣ್ಣ ಇದು ಒಳ್ಳೆ ಸೀಸನ್ನು, ಆದರೂ ಮಾರ್ಕೆಟಲ್ಲಿ ಗೂಡುಗಳು ಬರ್ತಾಯಿಲ್ಲ, ಬರೀ 170-180 ಮಾಡಿ ರಾಮನಗರದಲ್ಲಿ ಬಂದಿದೆ. ಇನ್ ಜನರಲ್ಲು ಒಂದು 400-450 ಲಾಟ್ಸ್ ಬರಬೇಕಿತ್ತು, ಏನು ಸಮಸ್ಯೆ ಆಗಿದೆ, ಯಾಕೆ ಬಂದಿಲ್ಲ ಅಂತ. ಇದೇನಾಗುತ್ತೆ ಅಂದರೆ ಸ್ನೇಹಿತರೆ, ಅವರೊಂದು ಮಾತು ಹೇಳಿದ್ರು ನನಗೆ, 800-900 ರೂಪಾಯಿ ಆವ್ರೇಜಿಗೆ ರೇಟ್ ಉಳಿದುಬಿಡುತ್ತೆ, ಮತ್ತು 1000 ರೂಪಾಯಿ ಮುಟ್ಟುತ್ತೆ. ಇಂಥ ಒಂದು ಬಂಗಾರದ ರೇಟ್ಗಳು ಬರುವಂಥ ಸಮಯದಲ್ಲಿ ನಾವು ಬೆಳೆ ಬೆಳೀಲಿಕ್ಕೆ ವಿಫಲರಾದರೆ, ನಾವು ನಿರಾಶರಾಗಿ ಗಿಡ ಕಿತ್ತಾಕೋದು ಅಥವಾ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾದರೆ ಜೀವನ ತುಂಬ ಕಷ್ಟ ಆಗುತ್ತೆ. ಸ್ನೇಹಿತರೆ, ನಮಗೆ ಮಾತ್ರ ಕಷ್ಟ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕಷ್ಟ ಇದೆ. ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಬೆಳೆಯೋರಿಗೂ ಭಾರಿ ಕಷ್ಟ ಇದೆ. IT ಇಂಜಿನಿಯರ್ಸ್ಗೂ ಕಷ್ಟ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಇದೆ, ಸಮಸ್ಯೆಗಳಿದೆ. ಇಡೀ ಪರ್ಯಾವರಣನೇ ನಾಶ ಆಗಿರೋದ್ರಿಂದ ಇದ್ರ ಫಲನ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ನಾವು ರೇಷ್ಮೆ ಬೆಳೆಗಾರನೂ ಅನುಭವಿಸ್ತಾ ಇದ್ದೀವಿ. ಇದೇ ಸಾಕಷ್ಟು ಸಮಸ್ಯೆಗಳಿಂದ ಮಹಾರಾಷ್ಟ್ರದಲ್ಲಿ ತುಂಬ ಚೆನ್ನಾಗಿದ್ದು ಸರಿಕಲ್ಚರು ತುಂಬ ಕಮ್ಮಿ ಆಗ್ತಿದೆ. ಇದು ಕರ್ನಾಟಕಕ್ಕೆ ಒಂದು ಆಪರ್ಚುನಿಟಿ. ದಯವಿಟ್ಟು ಈ ಬೆಳೆಯಲ್ಲಿ ಆರ್ಥಿಕ ಶಕ್ತಿ ಇದೆ, ಇದನ್ನು ದಯವಿಟ್ಟು ನೀವು ಕಡೆಗಣಿಸಬೇಡಿ. ಸಮಸ್ಯೆಗಳು ಬರುತ್ತೆ, ಅದಕ್ಕೆ ತಕ್ಕಂಥ ತಾಂತ್ರಿಕತೆಗಳನ್ನು ಅಳವಡಿಸ್ಕೊತಾ ನಾವೇನು ಮಾಡಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಮತ್ತು ನಾನು ಇನ್ನೊಂದು ಹೇಳೋದೇನು ಅಂದರೆ, ಈಗ ಪ್ರಸ್ತುತ ಈ ತಿಂಗಳಲ್ಲಿ ಈಗ ನನಗೆ ಬಂದಿರೋ ಮಾಹಿತಿ ಏನೇನು ಸಮಸ್ಯೆ ಇದೆ. ಒಂದು ಲೀಫ್ ರೋಲರು, ಎಲೆ ಸುರುಳಿ ಕೀಟ ಸಮಸ್ಯೆ ಇದೆ. ಎರಡನೇದೇನು, ವೈಟ್ ಫ್ಲೈಸು ಅಂದರೆ ಬಿಳಿ ನೊಣಗಳು ಉಗ್ರವಾಗಿದೆ. ಟ್ರಿಪ್ಸೋಮೈಟ್ಸು ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ದಯವಿಟ್ಟು ನೀವು ಗಮನಿಸಿ. ನೀವು 20 ಕುಂಟೆ ಮಾಡಿ, 20 ಎಕರೆ ಮಾಡಿ. ನಮ್ಮ ಸ್ನೇಹಿತರೊಬ್ಬರು 140 ಎಕರೆ ಮಾಡಿದ್ದಾರೆ, ಅದನ್ನು ಹೇಳಿದ್ದೀನಿ. 50 ಎಕರೆ
ಒಬ್ಬರು ಮಾಡಿದ್ದಾರೆ, ಅದನ್ನು ಹೇಳಿದ್ದೀನಿ. ಸಾಕಷ್ಟು ಗಾತ್ರದಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ತೋಟಗಳನ್ನ ಮಾಡಿದ್ದಾರೆ. ನೀವು ಏನನ್ನಾರು ಮಾಡಿ ದಯವಿಟ್ಟು ಮೈಕ್ರೋಜೆಟ್ ಸ್ಪ್ರಿಂಕ್ಲರ್ನ ಅಳವಡಿಸಿ. ಯಾಕೆ ಅಂದರೆ ಇದು ಬಿಳಿ ನೊಣಗಳಿಗೆ ರಾಮಬಾಣ. ನನ್ನ ಹತ್ರ ಸಮಸ್ಯೆ ಕನಿಷ್ಠ 90% ಬರೀ ಮೈಕ್ರೋಜೆಟ್ಟನ್ನು ಅಳವಡಿಸಿರೋದ್ರಿಂದ ಸಾಲ್ವ್ ಆಗಿದೆ. ಕೆಲವು ಸ್ನೇಹಿತರು ನನಗೆ ಕೇಳಿದರು, ಬರೀ ಮೈಕ್ರೋಜೆಟ್ಟಿಂದನೇ ನೀವು ಟ್ರಿಪ್ಸು, ಮೈಟ್ಸು ಮತ್ತು ಬಿಳಿ ನೊಣಗಳು, ವೈಟ್ ಫ್ಲೈಸ್ನ ಕಂಟ್ರೋಲ್ ಮಾಡ್ತಿದ್ದೀರಾ ಅಂತ. ಅದ್ರ ಜೊತೆಗೆ ಸ್ನೇಹಿತರೆ ನಾನು ಕೀಟನಾಶಕ ಬಳಸ್ತಾ ಇದ್ದೀನಿ. ಯಾವುದು? ಡೈಮಥಾಟ್ 30% EC, ಅಂದರೆ ಟಫ್ಗರ್ ಅಂತ ಏನು ಕರಿತೀವಿ ಟಾಟಾ ಕಂಪ್ನಿದು, ಅಥವಾ ಇನ್ ಜನರಲ್ ನಾವು ರೋಗರ್ ಅಂತ ಏನು ಕರಿತೀವಿ ಆ ಔಷಧಿ ಬಳಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅಂದರೆ 1 ಲೀಟ್ರಿಗೆ 2 ml ರೋಗರು ಮತ್ತು ಅದೇ 1 ಲೀಟ್ರಿಗೆ 2 ಗ್ರಾಮು ಸಲ್ಫರು, ಇದನ್ನೆರಡನ್ನೂ ಕಾಂಬಿನೇಷನಲ್ಲಿ ನಾನು ಬಳಸ್ತಾ ಇದ್ದೀನಿ. ಇದು ಎರಡೂ ಏನಂದರೆ ಟ್ರಿಪ್ಸು ಮೈಟ್ಸ್ಗೆ ಒಂದು ನೀಟ್ ಕಾಂಬಿನೇಷನ್ ಇದು. ಆದರೆ ವಿಜ್ಞಾನಿಗಳು ಕಾಂಬಿನೇಷನ್ ಮಾಡಿ ಹೊಡಿಬಾರ್ದು ಅಂತ ಹೇಳ್ತಾರೆ. ಬಟ್ ನಾವು ಬಳಸಿದ್ದೀನಿ, ಅನಾನುಕೂಲ ಏನಿಲ್ಲ, ಉಪಯೋಗ ಇದೆ ಇದರಿಂದ. ಇದ್ರ ಜೊತೆಗೆ ನಾವು ಮೈಕ್ರೋಜೆಟ್ ಇರಿಗೇಷನ್ ಅಳವಡಿಸ್ಕೊಂಡಿರೋದ್ರಿಂದ ನನಗೆ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಮತ್ತು ಇದ್ರ ಸೇಫ್ಟಿ ಪೀರಿಯಡು 20 ದಿನ ಇದ್ದೇ ಇದೆ. ನಾವು ಮೈಕ್ರೋಜೆಟ್ ಇರಿಗೇಷನ್ ಕೊಡೋದ್ರಿಂದ ಟಾಕ್ಸಿಸಿಟಿ ಬೇಗ ಹೋಗುತ್ತೆ. ಆದರೆ ವಿಜ್ಞಾನಿಗಳೇನು 20 ದಿವಸ ಅಂತ ರೆಕಮೆಂಡ್ ಮಾಡಿದ್ದಾರೆ, ಆ 20 ಡೇಸ್ ಪ್ಯಾರಾಮೀಟ್ರನ್ನ ನಾವು ಇವತ್ತು ಬಳಸ್ತಾ ಇದ್ದೀವಿ. ಮತ್ತು ಲೀಫ್ ರೋಲರು ಸಣ್ಣ ಮಟ್ಟದಲ್ಲಿ ಚಾಕಿ ಆಗಿದ್ದಾಗ ಇದರಲ್ಲೂ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ನಾವು ಕಾಂಬಿನೇಷನ್ ಪ್ರಕಾರ ನಾವು ಲೀಫ್ ರೋಲರ್ಗೆ ಒಂದು, ಟ್ರಿಪ್ಸ್ಗೆ ಒಂದು, ಮೈಟ್ಸ್ಗೆ ಒಂದು, ಈ ಥರ ಎಲ್ಲ ನಾವು ಔಷಧಿಗಳನ್ನ ಬಳಸೋಕ್ಕಾಗಲ್ಲ. ಯಾಕೆಂದರೆ ಅದು ಕ್ರಾಸ್ ಕಾಂಬಿನೇಷನ್ ಆಗಿ ಪಾಯ್ಸನ್ ಆಗಿ ಅದ್ರ ಟಾಕ್ಸಿಸಿಟಿ ಇದ್ರ ಬಗ್ಗೆ ಅಧ್ಯಯನಗಳಾಗಿಲ್ಲ. ಬಟ್ ಸಮಸ್ಯೆಗಳಾಗ್ತವೆ. ಅದರಿಂದ ನಾನು ಮಲ್ಟಿ ಕೆಮಿಕಲ್ಗಳನ್ನ ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆದನ್ನ ಬಳಸೋಕ್ಕೆ ನನಗೆ ಇಷ್ಟ ಇಲ್ಲ. ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಮೇಜರ್ ಯಾವುದು? ಮೇಜರ್ ಇರೋದು ಟ್ರಿಪ್ಸು, ಮೈಟ್ಸು, ವೈಟ್ ಫ್ಲೈಸು, ಸ್ವಲ್ಪ ಲೀಫ್ ರೋಲರು. ಇದಕ್ಕೆ ಸಂಬಂಧಪಟ್ಟಂಗೆ ಈ ಕಾಂಬಿನೇಷನ್ನು ನನಗೆ ವರ್ಕ್ ಆಗ್ತಿದೆ. ನೀವು ಕೀಟಗಳನ್ನು 100% ಕೊಂದುಬಿಡ್ತೀನಿ ಅನ್ನೋದು ನಿಮ್ಮ ಭ್ರಮೆ. ಅದು ನಮಗೆ ಡ್ಯಾಮೇಜ್ ಮಾಡದೇ ಇರುವಷ್ಟು, ಅಟ್ಲೀಸ್ಟ್ 95% ಅಷ್ಟು ಅದು ನಿಮಗೆ ಕೆಲಸ ಮಾಡಿದ್ರೆ ಅದು ಸಾಕು. ಸಣ್ಣ ಪುಟ್ಟ ಡ್ಯಾಮೇಜ್ನ ನೀವು ಪರಿಗಣಿಸಬೇಡಿ. ಯಾಕೆ ಅಂದರೆ ಟಾಕ್ಸಿಸಿಟಿನೇ ಒಂದು ದೊಡ್ಡ ಡ್ಯಾಮೇಜು. ನಾವೇನೇ ಮಾಡಿದ್ರು ಲಾಸ್ಟಲ್ಲಿ ನಮ್ಮ ಸೊಪ್ಪಲ್ಲಿ ವಿಷ ಪದಾರ್ಥ ಉಳಿದುಬಿಟ್ರೆ ನಾವು ಅದರಿಂದ ಏನೂ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ, ನಮ್ಮ ಉದ್ದೇಶ ಈಡೇರೋದಿಲ್ಲ. ದಯವಿಟ್ಟು ನೀವು ಮೈಕ್ರೋಜೆಟ್ನ ಖಂಡಿತವಾಗಲೂ ಬಳಸಿ. ನೀವು ಈ ಇನ್ವೆಸ್ಟ್ಮೆಂಟು ಇದು ಅವಶ್ಯಕತೆ ಇದೆಯಾ ಇಲ್ವಾ, ನನ್ನ ಹತ್ರ ಬೇರೆ ಬೇರೆ ಸಮಸ್ಯೆ ಇದೆ, ಇದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ಮತ್ತು ಸ್ನೇಹಿತರೆ, ಈಗ ನಾನು ಹೈಬ್ರಿಡಲ್ಲಿ ಅಂದರೆ ಹೈಬ್ರಿಡ್ ಚಾಕಿ ಬೆಳೆಗಾರರಿಗೆ ನಾನು ಏನು ಹೇಳ್ತಾ ಇದ್ದೀನಿ, ಸಲ್ಫರು ಮತ್ತು ರೋಗರ್ನ ಕಾಂಬಿನೇಷನ್ ಬಳಸ್ಬೋದು ಅಂತ. ನಮ್ಮ ಸ್ನೇಹಿತರು ನೇತ್ರಾನವ್ರ ಜೊತೆ ಸಂಜೆ ಮಾತಾಡಬೇಕಾದ್ರೆ ಅವರೊಂದು ಮಾತು ಹೇಳಿದ್ರು, ಇದು ಹೈಬ್ರಿಡಲ್ಲಿ ಏನೂ ಸಮಸ್ಯೆ ಇಲ್ಲ, ಬಟ್ ಈ ಎಸ್ಪೆಷಲಿ ಬಿತ್ತನೆ ಬೆಳೆಗಾರರಿಗೆ FC1, FC2 ಮತ್ತು CSR2 ಬೆಳೆಗಾರರಿಗೆ ಸಲ್ಫರು ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಕೊಡುತ್ತೆ. ಏನು ತೊಂದರೆ ಕೊಡುತ್ತೆ? ಪ್ಯೂಪೇಷನಲ್ ಪ್ರಾಬ್ಲಮ್ ಬರಲ್ಲ, ಮೆಲ್ಟ್ ಬರಲ್ಲ, ಗೂಡು ಕರಗಲ್ಲ. ಆದರೆ ಚಿಟ್ಟೆ ರೆಕ್ಕೆ ಬಿಚ್ಕೊಳ್ಳೋದ್ರಲ್ಲಿ, ಚಿಟ್ಟೆಯ ಸ್ಕೇಲ್ ರೆಕ್ಕೆ ಡೆವಲಪ್ ಆಗೋದ್ರಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಅವ್ರು ನನ್ನ ಗಮನಕ್ಕೆ ತಂದರು. ಅದ್ರ ಬಗ್ಗೆ ನನಗೆ ಅನುಭವ ಇಲ್ಲ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಅಂದರೆ 100% ಹಂಗೆ ಇರುತ್ತೆ. ಯಾಕೆಂದರೆ ಅವರು ತುಂಬ ದೊಡ್ಡ ಬಿತ್ತನೆ ಬೆಳೆಗಾರರು, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅದರಿಂದ ಸಲ್ಫರ್ ಮತ್ತು ರೋಗರ್ ಕಾಂಬಿನೇಷನ್ನ ಬಿತ್ತನೆ ಬೆಳೆಗಾರರು ಬೆಳೆಸೋದು ಬೇಡ. ನಮ್ಮ ರೆಗ್ಯುಲರ್ CB ಗೋಲ್ಡ್ ಬೆಳೆಯುವಂಥವ್ರು ಅಥವಾ ಡಬಲ್ ಹೈಬ್ರಿಡ್ ಬೆಳೆಯುವಂಥವ್ರು ಖಂಡಿತವಾಗಲೂ ನಿರ್ಭಯವಾಗಿ ಬಳಸ್ಬೋದು. ಅದರಿಂದ ಸಮಸ್ಯೆ ಇಲ್ಲ. ಮತ್ತು ತುಂಬ ಜನ ಸ್ನೇಹಿತರು ಏನು ಮಾಡಿದ್ರು, ಈ ಮೈಕ್ರೋಜೆಟ್ ಮಾಡ್ಬೋದು ಸರ್, ಅದರಲ್ಲಿ ನಮ್ಮದು ಫ್ಲೋರೈಡ್ ವಾಟರ್ ಇದೆ, ಒಂದು 700-800 ಅಡಿಯಿಂದ ಎತ್ತುತ್ತೀವಿ. ಸ್ನೇಹಿತರೆ, ನಾನು 1000-1100 ಅಡಿಯಿಂದ ಎತ್ತುತ್ತೀನಿ, ನನ್ನ ಹತ್ರ ಫ್ಲೋರೈಡ್ ಇದೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ಕೃಷಿ ಹೊಂಡದಲ್ಲಿ ಆ ನೀರನ್ನೆಲ್ಲ 2-3 ದಿನ ಶೇಖರಿಸ್ತೀವಿ. ಆಗ ಏನಾಗುತ್ತೆ ಅಂದರೆ ಫ್ಲೋರೈಡು ಸಾಕಷ್ಟು ತಳಭಾಗಕ್ಕೆ ಹೋಗುತ್ತೆ, ಅದರಿಂದ ದೊಡ್ಡ ಎಫೆಕ್ಟ್ ಆಗಲ್ಲ. ಮತ್ತು ಈಗ ಆಲ್ರೆಡಿ ಹಳೆ ನೀರು ಏನಿರುತ್ತೆ ಅಥವಾ ಮಳೆ ನೀರು ಅಥವಾ ಅದರಲ್ಲಿ ಏನಾದ್ರು ಗಿಡಗಳಿದ್ದಾಗ, ಮೀನುಗಳಿದ್ದಾಗ ಅದಕ್ಕೊಂದು ಜೀವ ಬರುತ್ತಾ, ಆ ನೀರಿಗೆ ಒಂದು ಲೈವ್ ವಾಟ್ರಾಗಿ ಪರಿವರ್ತನೆ ಆಗುತ್ತೆ. ಈ ಫ್ಲೋರೈಡ್ ವಾಟ್ರನ್ನ ನಾವು 2-3 ದಿನ ಸ್ಟಾಕ್ ಮಾಡಿದಾಗ ಕೃಷಿ ಹೊಂಡದಲ್ಲಿ ಅದ್ರ ಫ್ಲೋರೈಡ್ ಸಮಸ್ಯೆ ಖಂಡಿತವಾಗ್ಲೂ 90% ಅಷ್ಟು ಕಮ್ಮಿ ಆಗುತ್ತೆ. ನೀವು ಅದನ್ನು ಮೈಕ್ರೋಜೆಟ್ಟಲ್ಲಿ ಕೊಟ್ಟಾಗ ಖಂಡಿತವಾಗ್ಲೂ ನಿಮಗೆ ಅದು ದೊಡ್ಡ ಸಮಸ್ಯೆ ಆಗೋದಿಲ್ಲ ಸ್ನೇಹಿತರೆ. ಮತ್ತು ಇನ್ನೊಂದು, ಸೆರಿಕಲ್ಚರ್ನ 365 ಡೇಸ್ 365 ದಿನ ಒಂದೇ ತಂತ್ರನ ಇಟ್ಕೊಂಡು, ಒಂದೇ ನಾಲೆಡ್ಜನ್ನ ಇಟ್ಕೊಂಡು ಮಾಡಲಿಕ್ಕಾಗೋದಿಲ್ಲ. ವಾತಾವರಣಕ್ಕೆ ಅನುಗುಣವಾಗಿ ನಾವು ತಂತ್ರಗಳನ್ನು ಬದಲಾಯಿಸಬೇಕಾಗ್ತದೆ. ಉದಾಹರಣೆಗೆ ಇದು ಮಳೆಗಾಲ, ಹ್ಯೂಮಿಡಿಟಿ ಇದೆ. ಈ ಹ್ಯೂಮಿಡಿಟಿ ಆ್ಯಕ್ಚುಲಿ ರೇಷ್ಮೆ ಕಾಲಕ್ಕೆ ಒಂದು ಚಾಲೆಂಜಿಂಗು. ಆ್ಯಕ್ಚುಲಿ ಸಮ್ಮರಲ್ಲಿ ನೀವು ಟೆಂಪ್ರೇಚರ್ನ ಲೋ ಮಾಡೋದು ಈಸಿ, ಹ್ಯೂಮಿಡಿಟಿನ ಜಾಸ್ತಿ ಮಾಡೋದು ಈಸಿ. ಜಾಸ್ತಿ ತೇವಾಂಶ ಇದ್ದಾಗ ಅದನ್ನು ಕಮ್ಮಿ ಮಾಡೋದು ಭಾರಿ ಕಷ್ಟ. ಅದನ್ನೆಲ್ಲ ತಂತ್ರಗಳನ್ನು ಬಳಸಿ ಕಮ್ಮಿ ಮಾಡಬೇಕು. ಬೆಡ್ ಹ್ಯೂಮಿಡಿಟಿನ ಕಮ್ಮಿ ಮಾಡಬೇಕು. ಈ ಸೆರಿಕಲ್ಚರ್ ಇದೆಯಲ್ಲ ಸ್ನೇಹಿತರೆ, ಬೇರೆ ವ್ಯವಸಾಯ ಥರ ಅಂದರೆ
ತೋಟಗಾರಿಕೆ ಥರ ಅಥವಾ ಫ್ರೂಟ್ ಆ್ಯಂಡ್ ವೆಜಿಟಬಲ್ ಥರ ಬರೀ ವ್ಯವಸಾಯ ಅಲ್ಲ. ಇದು ರೇಷ್ಮೆ ಹುಳುಗಳನ್ನು ಮೇಯಿಸುವ ಒಂದು ಕಲೆ ಮತ್ತು ಉತ್ಕೃಷ್ಟ ಗುಣಮಟ್ಟದ ಅದ್ಭುತವಾಗಿರುವಂಥ ತೋಟನ ಮಾಡುವಂಥದ್ದು ಅದು ಬೇರೆ ಕಲೆ. ಇದು ಎರಡರೂ ಕಾಂಬಿನೇಷನ್ನು ಯಾರು ತಿಳ್ಕೊಂಡಿರ್ತಾರೋ ಅವರು ಮಾತ್ರ ಅದ್ಭುತವಾದ ಬೆಳೆಗಳನ್ನು ಮಾಡಲಿಕ್ಕೆ ಸಾಧ್ಯ. ನಾನು ಇವತ್ತು ಒತ್ತು ಹೇಳ್ತೀನಿ ಸ್ನೇಹಿತರೆ, ನಮ್ಮ ರೇಷ್ಮೆ ಬೆಳೆಗಾರರಿಗೆ ನಷ್ಟ ಆಗೋದು ಬೆಳೆಗಳ ವೈಫಲ್ಯದಿಂದ ಅಷ್ಟೇ ಹೊರತು ಬೆಲೆಗಳ ವೈಫಲ್ಯದಿಂದ ತುಂಬ ಕಮ್ಮಿ. ಹೌದು, ಬೆಲೆ ಮುಖ್ಯ, ಆದರೆ ಬೆಲೆ ಅನ್ನೋದು ನಮ್ಮ ಕೈಲಿಲ್ಲ. ದಯವಿಟ್ಟು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದು ನಮ್ಮ ಕೈಲಿಲ್ಲ ಅದಕ್ಕೆ ನಾವು ಸ್ಟ್ರೆಸ್ ಆಗಬಾರ್ದು. ಯಾವುದು ನಮ್ಮ ಕೈಲಿದೆ? ಬೆಳೆ ಮಾಡುವಂಥದ್ದು ನಮ್ಮ ಕೈಲಿದೆ. ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಏನು ಮಾಹಿತಿ ಬೇಕು ಕೊಡಲಿಕ್ಕೆ ವಿಜ್ಞಾನಿಗಳಿದ್ದಾರೆ. ನಮ್ಮ CSRT ಅಂತ ಸಂಸ್ಥೆ ಇದೆ, KSSRD ಅಂತ ಸಂಸ್ಥೆ ಇದೆ, ಸಾಕಷ್ಟು ಕೃಷಿ ವಿಜ್ಞಾನಿಗಳಿದ್ದಾರೆ, ಸಾಕಷ್ಟು ಯೂನಿವರ್ಸಿಟಿಗಳಿದೆ, ಅಲ್ಲಲ್ಲೇ ಅಧಿಕಾರಿಗಳಿದ್ದಾರೆ. ದಯವಿಟ್ಟು ಅವ್ರನ್ನೆಲ್ಲರನ್ನೂ ನೀವು ಸಂಪರ್ಕಿಸಿ ಮಾಹಿತಿ ತೊಗೊಳ್ಳಿ. ಅಥವಾ ಏನಾದ್ರು ವಿಚಾರ ಇದ್ದರೆ ನಮ್ಮ ಹತ್ರನೂ ಚರ್ಚೆ ಮಾಡಿ, ಇದ್ರ ಬಗ್ಗೆ ಒಂದು ವಿಡಿಯೋ ಬೇಕು ಅಂತ ಕೇಳಿ, ಖಂಡಿತ ಮಾಡೋಣ. ಒಬ್ಬರಿಂದ ಒಬ್ಬರು ಜ್ಞಾನನ ಪ್ರಸಾರ ಮಾಡ್ತಾಯಿದ್ರೆ ಇದು ದೇಶನ ಬೆಳೆಸ್ಬೋದು, ಫಾರ್ಮರ್ ಕಮ್ಯುನಿಟಿನ ಬೆಳೆಸ್ಬೋದು. ದಯವಿಟ್ಟು ನಂಬಿ, ರೇಷ್ಮೆ ಬೆಳೆ ಚಿನ್ನದ ಬೆಳೆ. ಇದನ್ನು ನಾನು 2004ರಿಂದನೂ ಮನಗಂಡಿದ್ದೀನಿ. ನನಗೆ ಎಂದೂ ನನ್ನ 21 ವರ್ಷದ ಅನುಭವದಲ್ಲಿ ರೇಷ್ಮೆಯಿಂದ ನನಗೆ ನಷ್ಟ ಆಯಿತು ಅಂತ ನಾನು ಎಂದೂ ಥಿಂಕ್ ಮಾಡಿಲ್ಲ. ನಷ್ಟ ಆಗಿದರೆ ನಾನು ಬದುಕನ್ನು ಇಷ್ಟು ಸಮೃದ್ಧಗೊಳಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ದಯವಿಟ್ಟು ತಂತ್ರಜ್ಞಾನನ ನಿಖರವಾಗಿ ಬಳಸಿ. ಅತ್ಯುತ್ತಮ ಗುಣಮಟ್ಟ ಚಾಕಿ ಸೆಂಟ್ರಿಂದ ಒಳ್ಳೊಳ್ಳೆ ಹುಳುಗಳನ್ನ ತನ್ನಿ ನೀಟಾಗಿ. ಅಷ್ಟು ಮುಗಿದ ಮೇಲೆ ಉಳಿದಿದ್ದ ಕತೆ ನಿಮ್ಮದೇ. ಒಳ್ಳೆ ತೋಟ ಮಾಡಿ, ಚೆನ್ನಾಗಿ ಡಿಸ್ಇನ್ಫೆಕ್ಷನ್ ಮಾಡಿ, ನೀಟಾಗಿ ರೇರಿಂಗ್ ಮಾಡಿ, ಇದನ್ನೆಲ್ಲ ಹ್ಯಾಂಡ್ಲು ಮಾಡಿ. ನಾವು ಹಂತವಾಗಿ ಒಂದು ಸೀರೀಸ್ ಮಾಡೋಣ. ಫಸ್ಟು ತೋಟಗಳನ್ನ ನಿರ್ವಹಣೆ ಮಾಡೋದು ಹೆಂಗೆ ಅಂತ ಒಂದು ಸೀರೀಸ್ ಮಾಡೋಣ. ಅದರಲ್ಲಿ ನೀರಾವರಿ ಹೆಂಗೆ, ನೀರಾವರಿ ಬಗ್ಗೆ ನಾನು ಮೈಕ್ರೋಜೆಟ್ಟು ಮತ್ತು ಡ್ರಿಪ್ಪನ್ನ ಕಾಂಬಿನೇಷನ್ ಮಾಡಿ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ದಯವಿಟ್ಟು ಅದನ್ನು ಗಮನಿಸಿ, ನನ್ನನ್ನು ಕಡೆಗಣಿಸಬೇಡಿ. ನನ್ನ ಅನುಭವ ಇದು. ನಾನು 27-28 ಎಕರೆ ಮಾಡಿ ಯಶಸ್ವಿಯಾಗಿದ್ದೀನಿ. ನಿಜಕ್ಕೂ ಒಳ್ಳೆ ರಿಸಲ್ಟ್ ಇದೆ. ದಯವಿಟ್ಟು ಅದನ್ನ ಫಾಲೋ ಮಾಡಿ. ಅದಾದ ನಂತರ ರಸಗೊಬ್ಬರಗಳನ್ನ ಯಾವ ಥರ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಯಾವ ಥರ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಕೊಟ್ಟಿಗೆ ಗೊಬ್ಬರಗಳನ್ನ, ಆರ್ಗ್ಯಾನಿಕ್ ಮೆನ್ಯೂರ್ಗಳನ್ನ ಯಾವ ಥರ ಕೊಡಬೇಕು ಅಂತ ನಾವು ಚರ್ಚೆ ಮಾಡೋಣ. ಅದಾದ ನಂತರ ಡಿಸ್ಇನ್ಫೆಕ್ಷನ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಜಾಪನೀಸ್ ಏನು ಹೇಳ್ತಾರೆ ಅಂದರೆ, ಬಂಗಾರದಂಥ ಸೊಪ್ಪಿರ್ಬೋದು, ಅತ್ಯುತ್ತಮ ಗುಣಮಟ್ಟದ ತಳಿ ಇರ್ಬೋದು, ಇದೆಲ್ಲ ಇದ್ದು ಅಲ್ಲಿ ಡಿಸ್ಇನ್ಫೆಕ್ಷನ್ ಆಗಿಲ್ಲ ಅಂದರೆ ನಿನ್ನ ಯಾವ ತಂತ್ರಗಳು ಫಲಿಸಲ್ಲ, ಅದು ಉಪಯೋಗನೇ ಇಲ್ಲ. ಪ್ರತಿಯೊಂದು ಇಂಪಾರ್ಟೆಂಟೇ, ಅದು ಕಮ್ಮಿ ಇದು ಜಾಸ್ತಿ ಅಂತಲ್ಲ, ಪ್ರತಿಯೊಂದು ಇಂಪಾರ್ಟೆಂಟೇ. ಡಿಸ್ಇನ್ಫೆಕ್ಷನ್ನ ಮಾಡಲಿಕ್ಕೆ ನಿಜಕ್ಕೂ ಇವತ್ತೂ ನಮ್ಮ ರೈತರಿಗೆ ಗೊಂದಲ ಇದೆ. ಅವ್ರಿಗೆ ಅದ್ರ ಬಗ್ಗೆ ನಿಖರವಾದ ವೈಜ್ಞಾನಿಕ ತಿಳುವಳಿಕೆ ಭಾರಿ ಕಮ್ಮಿ. ಅದು ಭಾರಿ ಸರಳ. ವಿಜ್ಞಾನಿಗಳು ಒಂದು 20-25 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಬಟ್ ಅವ್ರು ಹೇಳೋದನ್ನ ನಾವು ಫಾಲೋ ಮಾಡ್ತಿಲ್ಲ. ಅಳತೆ ಇಲ್ಲದೆ ನಾವು ಏನನ್ನು ಮಾಡ್ತೀವಿ, ಅದರಿಂದ ನಾವು ಏನನ್ನೂ ಸಾಧಿಸ್ಲಿಕ್ಕಾಗಲ್ಲ. ಮಾನದಂಡಗಳು, ಅಳತೆಗಳು ಇಲ್ಲ ಅಂದರೆ ನಾವು ಏನನ್ನೂ ಕ್ಲೀನಾಗಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋಣ. ರೇರಿಂಗಲ್ಲಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮತ್ತು ಗಾಳಿ ಬೀಸ್ಬೇಕಾದ್ರೆ ಆಷಾಢ ಮಾಸದಲ್ಲಿ, ಬೇಸಿಗೆನಲ್ಲಿ ಯಾವ್ಯಾವ ತಂತ್ರಗಳನ್ನು ಬಳಸಬೇಕು ಅಂತ ಕಾಲಕ್ಕೆ ತಕ್ಕಂತೆ ನಾವು ಮಾತಾಡೋಣ. ಮತ್ತು ಗೂಡು ಕಟ್ಟಿಸ್ಬೇಕಾದ್ರೆ ಯಾವ ಥರ ವಾತಾವರಣ ಇರಬೇಕು, ರೀಲಿಂಗ್ ಎಬಿಲಿಟಿ ಚೆನ್ನಾಗಾಗಬೇಕು ಅಂದರೆ ನಾವು ಏನೇನೋ ಸ್ಟ್ರಾಟಜಿ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ, ಚರ್ಚೆ ಮಾಡೋಣ. ಸ್ನೇಹಿತರೆ, ಕೈಲೊಂದು ಅವಕಾಶ ಇದೆ. 20-25 ದಿವಸದಲ್ಲಿ ದುಡ್ಡು ಬರೋ ಬೆಳೆ ನನಗೆ ಗೊತ್ತಿರೋಂಗೆ ಭೂಮಿ ಮೇಲೆ ಯಾವುದೂ ಇಲ್ಲ. ದಯವಿಟ್ಟು ಈ ಅವಕಾಶನ ಬಳಸ್ಕೊಳ್ಳಿ. ಫಸ್ಟು ನೀವು ಹೊಸದಾಗಿ ಜಾಸ್ತಿ ಮಾಡಿ ಅಂತ ನಾನು ಎಂದೂ ಹೇಳಲ್ಲ. ಇರುವಂಥ ಪ್ಲ್ಯಾಂಟೇಷನ್ನ ವರ್ಲ್ಡ್ ಕ್ಲಾಸ್ ಮಾಡಿ. ನನಗೊಂದೊಂದು ಸಲ ಅನಿಸುತ್ತೆ, ಇವತ್ತು ನಾವು ರಾಜ್ಯದಲ್ಲಿ ಹತ್ತತ್ರ 85-90 ಸಾವಿರ ಎಕರೆ ರೇಷ್ಮೆ ಇರ್ಬೋದು. 1,20,000-25,000 ಅಂತ ಅಂಕಿಅಂಶ ಇದೆ. ಬಟ್ ನನಗೆ ಗೊತ್ತಿದ್ದಂಗೆ ತುಂಬ ಜನ ಕಿತ್ತಾಕಿದ್ದಾರೆ, ಅಪ್ರೂಟ್ ಮಾಡಿಬಿಟ್ಟಿದ್ದಾರೆ. ಈ 80-85 ಸಾವಿರ ಎಕರೆಯಲ್ಲಿ ನಾವು ಏನು ಇಳುವರಿ ತೆಗಿತಾ ಇದ್ದೀವಿ ಸ್ನೇಹಿತರೆ, ಇನ್ನೂ ನಮ್ಮ ಪ್ರೊಡಕ್ಟಿವಿಟಿ 50% ಜಾಸ್ತಿ ಮಾಡಲಿಕ್ಕೆ ಈಸಿಯಾಗಿ ಆಗುತ್ತೆ. ಎಕರೆಗೆ 250 kg ಖಂಡಿತವಾಗ್ಲೂ ಬೆಳಿಬೋದು. ಪಾಸಿಬಲ್. ಖಂಡಿತವಾಗ್ಲೂ ಯಾರು ಬೇಕಾದ್ರೂ ಬೆಳಿಬೋದು. 200 kg ಅಂತೂ ಖಂಡಿತವಾಗಿ ಈಸಿಯಾಗಿ ಬೆಳಿಬೋದು. ಬಟ್ ಸರಾಸರಿ ಎಕರೆ ಇಳುವರಿ ನೀವು ನೋಡಿದ್ರೆ ನಮ್ಮ ರಾಜ್ಯ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಎಕರೆಗೆ 100 kg 110 kg ಅಷ್ಟೇ ಬರ್ತಿರೋದು. ನಾವು ನಮ್ಮ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡಬೇಕಾಗಿರೋದು ಇರುವಂತಹ ತೋಟನ ಉತ್ಕೃಷ್ಟವಾಗಿ ಮಾಡಿ ಅದರಲ್ಲಿ ಜಾಸ್ತಿ ಸೊಪ್ಪು ಬೆಳೆದು ವೈಜ್ಞಾನಿಕವಾಗಿ ಹುಳುಗಳನ್ನ ಬೆಳೆದು ಪ್ರೊಡಕ್ಟಿವಿಟಿನ ಮೊದಲು ಜಾಸ್ತಿ ಮಾಡೋಣ. ನಿಮ್ಗೆ ಗ್ರ್ಯಾಜುವಲಿ ಇಂಟ್ರೆಸ್ಟ್ ಬಂದರೆ ಆಮೇಲೆ ನೀವು ಪ್ಲಾಂಟೇಷನ್ನ ಜಾಸ್ತಿ ಮಾಡಿ. ಖಂಡಿತವಾಗಿ ಹೇಳ್ತೀನಿ, ನಾನು ಇಂಡಸ್ಟ್ರಿ ತುಂಬ ಜನರ ಜೊತೆ ಚರ್ಚೆ ಮಾಡಿದ್ದೀನಿ. ರೇಷ್ಮೆಗೆ ಒಳ್ಳೆ ರೇಟ್ ಇದೆ, ಒಳ್ಳೆ ರೇಟ್ ಬರುತ್ತೆ, ಕಂಟಿನ್ಯೂ ಆಗುತ್ತೆ. ವಿ ಆರ್ ದ ಲೀಡರ್ಸ್. ಇಂಡಿಯಾ ಇಸ್ ದ ಲೀಡರ್. ಚೈನಾನೂ ಕಮ್ಮಿ ಆಗ್ತಿದೆ. ಮತ್ತು ಕರ್ನಾಟಕ ನಾವು ಲೀಡಿಂಗಲ್ಲಿದ್ದೀವಿ. ನಮಗಿದೊಂದು ಬಂಗಾರದ ಬೆಳೆ. 365 ದಿವಸ ಈ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡಲ್ಲಿ ಬಂಗಾರದಂಗೆ ಇದನ್ನೆಲ್ಲ ಸೊಪ್ಪು ಬೆಳಿಬೋದು. ನೆಕ್ಸ್ಟ್ ತಾಂತ್ರಿಕತೆಗಳು ಬರುತ್ತೆ. EC ಶೆಡ್ ಬಗ್ಗೆನೂ ಮೇಲೆ ಮಾತಾಡೋಣ. ಅದೊಂದು ಪ್ರಿಸೈಸ್ ಆಗಿರೋ ಒಂದು ತಾಂತ್ರಿಕತೆ ಬಂದಮೇಲೆ
ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ, ಒಂದೊಂದಾಗಿ ಶುರು ಮಾಡೋಣ, ಒಂದೊಂದಾಗಿ ಮಾತಾಡ್ಲಿಕ್ಕೆ ಶುರು ಮಾಡೋಣ, ಪ್ರತಿಯೊಂದು ಮಾಡೋಣ. ಎದೆಗುಂದಬೇಡಿ, ದಯವಿಟ್ಟು ತೋಟನ ಕಿತ್ತಾಕಬೇಡಿ, ನಿರಾಸೆ ಹೊಂದಬೇಡಿ. ಆ ಸಮಯಕ್ಕೆ ಸಮಸ್ಯೆ ಏನು ಬಂತು, ಅದಕ್ಕೆ ಏನು ಪರಿಹಾರ, ಇದನ್ನು ಚರ್ಚೆ ಮಾಡ್ತಾ ನಾವು ರೇಷ್ಮೆ ಕೃಷಿನ ಸಮೃದ್ಧವಾಗಿ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ. ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ.